ನಾವು ರಾಜ್ಯಪಾಲರ ಭಾಷಣದ ಸುತ್ತ ಇವತ್ತಿನ ಚರ್ಚೆಯನ್ನು ಸೀಮಿತಗೊಳಿಸಿದ್ದೇವೆ. ಇದು ಕೇವಲ ಬರಕ್ಕೆ ಸಂಬಂಧಪಟ್ಟಂತ ಚರ್ಚೆಯಲ್ಲ, ಇನ್ನು ಹಲವು ಆಯಾಮಗಳನ್ನು ಮತ್ತು ಸರ್ಕಾರ ಹೇಗೆ ತನ್ನ ಸ್ವಗತವನ್ನು ಹೇಳ್ಕೊಂಡಿದೆ ನಂಬರ್ 1 ಮತ್ತು ಕೇಂದ್ರದ ವಿರುದ್ಧ ಹೇಗೆ ತನ್ನ ಛಾಟಿಯನ್ನು ಬೀಸಿದೆ ನಂಬರ್ 2. ಹಾಗಿದ್ರೆ ಎಲ್ಲೆಲ್ಲಿ ಸರ್ಕಾರಕ್ಕೆ ಸಮಸ್ಯೆಯಾಗಿದೆ, ನಾನು ಆಡಳಿತ ನಡೆಸ್ತಾ ಇರೋರಿಂದಾನೇ ಶುರು ಮಾಡ್ಕೊಳ್ತಾನೆ. ನಟರಾಜ್ ಗೌಡ್ರೆ, ಪ್ಲೀಸ್ ಗೋ ಅಹೆಡ್. ಇಲ್ಲ, ಈಗ ಬರ ಪರಿಹಾರ ಅಂತ ಬಂದಾಗ ರಾಜ್ಯದಲ್ಲಿ 196 ತಾಲೂಕುಗಳು ತೀವ್ರ ಬರ ಬಂದಿದೆ ಅಂತ ಘೋಷಣೆ ಮಾಡಿದ್ದಾರೆ. 240 ತಾಲೂಕಲ್ಲಿ 226 ತಾಲೂಕು ಬರದಿಂದ ಘೋಷಣೆ ಆಗಿದೆ. ರಾಜ್ಯ ಸರ್ಕಾರ ಒಂದು ಎಸ್ಟಿಮೇಷನ್ ಮಾಡಿ 35,000 ಕೋಟಿ ನಷ್ಟ ಅಂತೇಳಿ ಅದರೊಳಗೆ 18,100 ಕೋಟಿ ರೂಪಾಯಿ ಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು NDRF ಮಾನದಂಡದಲ್ಲೇ ಕೊಡಿ ಅಂತೇಳಿ ಒಂದು ಅರ್ಜಿಯನ್ನು ಹಾಕಿದೆ. ಓಕೆ, ಅದು ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ ಅಲ್ಲಿಂದ ಹಣವನ್ನು ತೊಗೊಂಬರಲಿಕ್ಕೆ. ಕಳೆದ ಅಕ್ಟೋಬರ್ನಿಂದ. ಹೌದು. ಕೇಂದ್ರ ತಂಡ ಕೂಡ ಸೆಪ್ಟೆಂಬರಲ್ಲಿ ಬಂದು ಇಲ್ಲಿ ಒಂದು ವರದಿನ ತಗೊಂಡು ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಖುದ್ದಾಗಿ ದೆಹಲಿಗೆ ಹೋಗಿ ಬಂದಿದ್ದಾರೆ, ರಾಜ್ಯ ಸಚಿವರುಗಳು ಹೋಗಿ ಬಂದಿದ್ದಾರೆ, ಪತ್ರ ಮುಖೇನ ಕಮ್ಯುನಿಕೇಷನ್ ಮಾಡ್ತಾರೆ, ರೆಗ್ಯುಲರ್ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಆದರೂ ಕೇಂದ್ರದಿಂದ ಇಲ್ಲಿವರೆಗೂ 1 ನಯಾ ಪೈಸಾ ಬಂದಿಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರ ಏನು ಮಾಡಿದರೆ 32,50,000 ರೈತರಿಗೆ ಗರಿಷ್ಠವಾಗಿ 2,000 ರೂಪಾಯಿ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದೆ. ಅದರೊಳಗೆ 617 ಕೋಟಿ ರೂಪಾಯಿ ಇಲ್ಲಿವರೆಗೂ ಪಾವತಿ ಮಾಡಲಾಗಿದೆ. ಆಮೇಲೆ ತೊಗರಿ ಬೆಳೆದು ಯಾರಿಗೆ ನಷ್ಟ ಆಗಿತ್ತು ಅವ್ರ ಅಕೌಂಟ್ಗೂ ಹಣ ವರ್ಗಾವಣೆ ಮಾಡಿದ್ದಾರೆ. ಕೊಬ್ಬರಿಗೆ ಬೆಂಬಲ ಬೆಲೆ ಅಂತೇಳಿ 1,500 ರೂಪಾಯಿನ ಅಡಿಷನಲ್ ಆಗಿ ರಾಜ್ಯದಿಂದ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಲ್ಲಿನ ಶಾಸಕರನ್ನ ಅಧ್ಯಕ್ಷರನ್ನು ಮಾಡಿ, 224 ತಾಲೂಕುಗಳಲ್ಲೂ ಶಾಸಕರನ್ನ ಅಧ್ಯಕ್ಷರನ್ನು ಮಾಡಿ ಒಂದು ಸಮಿತಿಗಳನ್ನ ಮಾಡಿ, ಟಾಸ್ಕ್ ಫೋರ್ಸ್ ಅಂತ ಮಾಡಿ, ಅಲ್ಲಲ್ಲಿ ಏನೇನು ಅಗತ್ಯ ಇದೆ ಅದನ್ನು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವರ ಅಕೌಂಟಲ್ಲಿ, ಜಿಲ್ಲಾಧಿಕಾರಿ ಅಕೌಂಟಲ್ಲಿ 800 ಕೋಟಿ ರೂಪಾಯಿ ಬಿಟ್ಟಿದ್ದಾರೆ. ಅದು ಮೇವು, ರಸಗೊಬ್ಬರ ಅಥವಾ ಬಿತ್ತನೆ ಬೀಜ, ಬೇರೆ ಯಾವುದಕ್ಕೆ ಅನುಕೂಲ ಆಗಲಿ, ನೀರಿಗಾಗಲಿ ಬೇರೆದೆಲ್ಲದಕ್ಕೂ ಅನುಕೂಲಕ್ಕೆ ಮಾಡೋಕ್ಕೆ 3,180 ಬೋರ್ವೆಲ್ಗಳನ್ನ ಕೊರೆಸಲಿಕ್ಕೆ ಕ್ರಮ ತಗೊಂಡಿದ್ದಾರೆ, ಕೊರೆಸ್ತಾ ಇದ್ದಾರೆ. ಆಲ್ರೆಡಿ ಅದು ಶರವೇಗದಲ್ಲಿ ನಡೀತಾ ಇದೆ. ಕೆಲವು ತಾಲೂಕುಗಳಲ್ಲಿ ಟ್ಯಾಂಕರ್ ಮುಖಾಂತರ ಎಲ್ಲೆಲ್ಲ ಅಗತ್ಯ ನೀರು ಬೇಕಾಗಿದ್ದ ಕಡೆ ಟ್ಯಾಂಕರ್ ಮುಖಾಂತರ ಕೂಡ ಓಡಿಸಿದ್ದಾರೆ. ಸೊ ಇಷ್ಟು ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡಿ. ನಟರಾಜ್ ಗೌಡ್ರಿಗೆ ನಂದೊಂದು ರಿಕ್ವೆಸ್ಟ್ ಮಾತಾಡ್ತೀನಿ ಸರ್, ನಟರಾಜ್ ಗೌಡ್ರಿಗೆ ನಂದೊಂದು ರಿಕ್ವೆಸ್ಟ್. ಸಂಗಮೇ ಸರ್, ಒಬ್ಬೊಬ್ಬರಾಗ್ಲಿ ಮಾತಾಡ್ತೀನಿ. ಇದು ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಇದೆಲ್ಲರ ನಡುವೆ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಗ್ಯಾರಂಟಿ ಯೋಜನೆಗಳ ಇಂಪ್ಲಿಮೆಂಟೇಷನ್ ಆಯ್ತಲ್ಲ, 1,60,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಶೂನ್ಯ ಬಿಲ್ ಹೋಗ್ತಾ ಇದೆ. 1,60,00,000 ಕುಟುಂಬಗಳಿಗೆ 1,17,00,000 ಮಹಿಳೆಯರ ಖಾತೆಗೆ 2,000 ರೂಪಾಯಿ ಗೃಹಲಕ್ಷ್ಮಿನಲ್ಲಿ ವರ್ಗಾವಣೆ ಆಗ್ತಾ ಇದೆ. ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ 4,40,00,000 ವ್ಯಕ್ತಿಗಳಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಅನ್ನಭಾಗ್ಯದ ಯೋಜನೆ ಹೋಗ್ತಾ ಇದೆ. 5 kg ದವಸ ಧಾನ್ಯ, 5 kgದು ಹಣವನ್ನು ವರ್ಗಾವಣೆ ಮಾಡ್ತಾರೆ, 170 ರೂಪಾಯಿ ವರ್ಗಾವಣೆ ಮಾಡ್ತಾ ಇದ್ದಾರೆ. ಈ ಶಕ್ತಿ ಯೋಜನೆಯಲ್ಲಿ ಇಲ್ಲಿವರೆಗೂ 150 ಕೋಟಿ ಪ್ರವಾಸಗಳು, ಟ್ರಿಪ್ಗಳಾಗಿದ್ದಾವೆ. ಅದಕ್ಕೆ 3,200 ಕೋಟಿ ರೂಪಾಯಿ ಬಿಡುಗಡೆ ಕೂಡ ಆಗೋಗಿದೆ. 150 ಕೋಟಿ ಪ್ರವಾಸಗಳು, ಟ್ರಿಪ್ಸ್, 150 ಕೋಟಿ ಟ್ರಿಪ್ಸ್. ಸೊ 3,200 ಕೋಟಿ ರೂಪಾಯಿ ಹಣ ಕೂಡ ಬಿಡುಗಡೆ ಆಗೋಗಿದೆ. ಸೊ ಇದು ರಾಜ್ಯ ಸರ್ಕಾರ ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನುಕೂಲ. ಒಂದಲ್ಲ ಒಂದು ಗ್ಯಾರಂಟಿ ಯೋಜನೆಯಲ್ಲಿ 6 ಕೋಟಿ ಜನ ಫಲಾನುಭವಿಗಳಾಗಿದ್ದಾರೆ ರಾಜ್ಯದಲ್ಲಿ. ಇವತ್ತು 1,60,00,000 ಕುಟುಂಬಗಳಿಗೆ ಶೂನ್ಯ ಬಿಲ್ ಅಂತ ಹೋದ್ರೆ ಅದೇ ದೊಡ್ಡದು. ಇದೇನಂದ್ರೆ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆ ಇದೆಯಲ್ಲ, ಅದರ ಮುಂದುವರೆದ ಭಾಗವಾಗಿ ಒಂದು ಜಾಗತಿಕ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಜಾಗತಿಕ ಮಟ್ಟದಲ್ಲಿ ಇವತ್ತು ಒಂದು ಒಳ್ಳೆ ಯೋಜನೆಗಳನ್ನ ತಂದಿದೆ ಅಂತ ಹೇಳಿ ಇಡೀ ಪ್ರಪಂಚನೇ ಪ್ರಶಂಸೆ ಮಾಡೋ ತರ ಬಂದಿದೆ. ಇದನ್ನ ಇವನ್ ಕೇಂದ್ರ ಸರ್ಕಾರ ಕೂಡ ಇದನ್ನ ನಕಲು ಮಾಡಬೇಕಿದು, ಇಡೀ ದೇಶಕ್ಕೆ ಇದು ಅಪ್ಲೈ ಮಾಡಬೇಕು, ಎಲ್ಲಾ ರಾಜ್ಯಗಳಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು. ಆಗ ನಿಜವಾದ ರಾಜ್ಯ ರಾಮರಾಜ್ಯ ಆಗುತ್ತೆ ಈ ದೇಶ. ಸೊ ಇದು ಅಗತ್ಯ. ಅದನ್ನ ನಮ್ಮ ಕರ್ನಾಟಕ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ. 8 ತಿಂಗಳಲ್ಲಿ ನೋಡಿ 77,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್. ಗೌಡ್ರೆ ಹೇಳಿ, ಕೇಂದ್ರ ಸರ್ಕಾರ ರಾಜ್ಯದೊಟ್ಟಿಗೆ ನಿಂತ್ಕೊಳ್ಬೇಕಾಗಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಖಂಡಿತ. ಅದರ ಜೊತೆಗೆ ನೀವು ಈ ಗ್ಯಾರಂಟಿ ಯೋಜನೆಗಳು ಇಷ್ಟೆಲ್ಲ ಜನಕ್ಕೆ ತಲುಪಿಸ್ಬಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ 2,000 ನೀವೇನು ಹಿಂಗೆ ಎಸಿತಾ ಇದ್ದೀರಾ ನೀವು ರೈತರಿಗೆ? ಇಲ್ಲ, ಹಂಗಲ್ಲ ಮಾಡೋಕ್ಕಾಗಲ್ಲ. ಇದು ಎಸೆದಂತಲ್ಲ, ಮತ್ತೆ ಇನ್ನೇನು ಮಾಡ್ತಾ ಇದ್ದೀರಾ? ಈಗ SDRF ಅಲ್ಲಿ ಅವ್ರಿಗೆ ತಕ್ಷಣ ರಿಲೀಫ್ ಖರ್ಚು ಮಾಡಿರೋದು ಒಂದೊಂದು ಎಕರೆಗೆ 25,000 ರಿಂದ 30,000. ಆಮೇಲೆ NDRF ನ ಮಿನಿಮಮ್, ಬೇಸಿಕ್ ಮಿನಿಮಮ್ NDRF ನಲ್ಲಿ
ನೀವು ಓದಿರ್ತೀರಿ, ನೀವು ಬಹಳ ದೊಡ್ಡವರಿದ್ದೀರಿ, ತಿಳ್ಕೊಂಡವ್ರಿದ್ದೀರಿ. ಬೇಸಿಕ್ NDRF 8,500 ರೂಪಾಯಿ ರಿಲೀಸ್ ಮಾಡಬೇಕು ಅಂತಿರೋದು, ಬೇಸಿಕ್ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ನಲ್ಲಿ. ಅದರ ಜೊತೆಗೆ ಇದು ರೈತರಿಗೆ ಹೋಗಿದೆ ಮೂಲ ಖಾತೆಗೆ ಅನ್ನೋದಕ್ಕೆ ನಿಮ್ಮ ಹತ್ರ ಖಾತ್ರಿ ಇದೆಯಾ? ಇದೆ. ಇದು ಕೇವಲ DC-ಗಳದ್ದು ಮತ್ತು ತಹಸೀಲ್ದಾರ್ಗಳ ಅಕೌಂಟ್ ನಲ್ಲಿ ಇದೆ ಅನ್ನೋದಕ್ಕೆ ಸುಮಾರು ಜನ ಹೇಳ್ತಾರೆ. ಇಲ್ಲ, ಅದು ಬೇರೆ ಇದೆ. ಅದು 800 ಕೋಟಿ ಇದೆ. ಇದು 32,50,000 ಖಾತೆಗಳಿಗೆ 617 ಕೋಟಿ ರೂಪಾಯಿ ಇಲ್ಲಿವರೆಗೂ. ಅದೇ ಗೌಡ್ರೆ, ನೀವು ಫ್ರೀ ಬಸ್ ಕೊಟ್ರಿ, ಫ್ರೀ ಕರೆಂಟ್ ಕೊಟ್ರಿ, ಫ್ರೀ ಶಕ್ತಿ ಕೊಟ್ರಿ, ಫ್ರೀ ಇನ್ನೊಂದು ಕೊಟ್ರಿ, ಇದನ್ನು ಮಾಡಿ ಇದೆಲ್ಲ ಕೊಟ್ಟ ಮೇಲೆ 2,000 ಸಾಕಲ್ವಾ? ಅಲ್ಲ, ಹಂಗಲ್ಲ. ಏನಾದ್ರು ಬಂದ್ಬಿಟ್ರೆ ಹಾಕಲ್ಲ ಅಂತಲ್ಲ, ನಾವು ಕೇಂದ್ರ ಸರ್ಕಾರ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. 5 ತಿಂಗಳಿಂದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹೆಂಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಹೋರಾಟವನ್ನು ಕೂಡ, ಯಾಕಂದ್ರೆ ನಾವು ಸಮನ್ವಯದಲ್ಲಿ ತಗೊಬರ್ಬೇಕು. ನನಗೆ ಬಿಜೆಪಿ ಮಿತ್ರರು ಅವಾಗಲೇ ಹೇಳ್ತಾ ಇದ್ರಪ್ಪ, ಯಡಿಯೂರಪ್ಪನವರು ಇದ್ದಾಗ 13,000 ರೂಪಾಯಿ ಕೊಟ್ಟಿದ್ರು 1 ಎಕರೆಗೆ ಅಂತ ಹೇಳ್ತಾ ಇದ್ರಪ್ಪ. ನನ್ಗೆ ಗೊತ್ತಿಲ್ಲ ಅದ್ ನಿಜಾನೋ ಸುಳ್ಳು. ನೆರೆ ಬಂದಾಗ 100 ರೂಪಾಯಿ ಕೊಟ್ಟಿರ್ಲಿಲ್ಲ. ಈಗ ನಾವ್ ಇಷ್ಟೆಲ್ಲ ಮಾಡಿದೀವಿ, ಬರ ಯೋಜನೆಗೆ ಕೇಂದ್ರ ಸರ್ಕಾರ ನಮ್ ಕೈ ಹಿಡಿಯಕ್ ಆಗ್ತಾ ಇಲ್ಲ, ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಗೌಡ್ರು. ದಯಮಾಡಿ ಸಂಕೀರ್ತ್. ಪ್ರಾರಂಭದಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ. ಕಾಂಗ್ರೆಸ್ನವ್ರು ಹೇಗೆ ಅಂದ್ರೆ ಸದನದಲ್ಲಿ ಒಂದು ಮಾತಾಡ್ತಾರೆ, ಸದನ ಹೊರಗಡೆ ಬಂದು ನಾಟಕ ಮಾಡ್ತಾರೆ. ಸದನದಲ್ಲಿ ಯಾಕೆ ಅಂದರೆ ಅಂಕಿಅಂಶ ಯಾವತ್ತು ಸರಿಗಿರಬೇಕು, ಅದಕ್ಕೆ ನಾಳೆ ವ್ಯತ್ಯಾಸಗಳಾದರೆ ಹಕ್ಕುಚ್ಯುತಿ ಆಗುತ್ತೆ, ಪ್ರಿವಿಲೇಜ್ ಮೋಷನ್ ಮೂವ್ ಆಗುತ್ತೆ, ಅವನೊಂದು ಭಯ ಇದೆ. ಅಲ್ಲಿ ನಿಜ ಮಾತಾಡ್ತಾರೆ, ಅಲ್ಲೊಂದು ಮಾತಾಡ್ತಾರೆ, ಹೊರಗಡೆ ಬಂದು ಒಂದು ಮಾತಾಡ್ತಾರೆ. ಈ ಒಂದು ಚಾಳಿ ಕಾಂಗ್ರೆಸ್ನವ್ರದ್ದು ಇವತ್ತಿಂದಲ್ಲ. ನಾನು ಅದಕ್ಕೆ ಬರ್ತಾ ಇದ್ದೆ, ಮಧ್ಯೆ ಮಾತಾಡಿಲ್ಲ. ಅಂಕಿಅಂಶ ಈಗ ಇವ್ರು ಹೇಳ್ತಿರುವಂಥದ್ದು, ನಾವು ನೋಡಿ ಸರ್ಕಾರಕ್ಕೆ, ನಾವು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರೆ ತಾವು ಹೇಳಿದ್ರಿ, ಪ್ರತಿ ಹೆಕ್ಟೇರ್ಗೆ ನೆರೆ ಬಂದಾಗ ಹೂವು ಹಣ್ಣು ಬೆಳೆಗಾರ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಅವ್ರ ಅಕೌಂಟ್ಗೆ ನೇರ ಹಾಕಿದ್ದೀವಿ. ಓಕೆ, ಇವ್ರ ಥರ 2,000 ಕೊಡ್ತೀವಿ, ಫಸ್ಟ್ 5,000 ಕೋಟಿ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಅದು ಮೊದಲನೇ ಸುಳ್ಳು. ಅದಾದ್ಮೇಲೆ ಬಿಡುಗಡೆ ಮಾಡಿಬಿಡಿದೀವಿ ಅಂತ ಹೇಳಿದ್ರು, ಅದು 2ನೇ ಸುಳ್ಳು. ಅದಾದ್ಮೇಲೆ ನಾವು 2,000 ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲಿ ಅಂತ ಹೇಳಿದ್ರೆ DC ಖಾತೆಗಳಿಗೆ ಹಾಕಿದೀವಿ ಅಂತ ಹೇಳಿದ್ರು, ಅಲ್ಲಿಂದ ಜನಕ್ಕೆ ಹೋಗ್ಲೇ ಇಲ್ಲ. ಇವ್ರದ್ದು ಹೇಗೆ ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ, ಈಗ ಗೃಹಲಕ್ಷ್ಮಿ ಯೋಜನೆ 50 ಲಕ್ಷ ಜನದ ಫಲಾನುಭವಿಗಳು ಕೊಟ್ಟಿದ್ದಾರೆ ಅಂತ ಸದನದಲ್ಲಿ ಹೇಳಿದ್ರು. 50 ಲಕ್ಷ ಆದ್ಮೇಲೆ ಇದ್ದಕ್ಕಿದ್ದಂಗೆ ಟೆಕ್ನಿಕಲ್ ಸಮಸ್ಯೆ ಬಂದ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಾಗಾದ್ರೆ ಇನ್ನು 81 ಲಕ್ಷ ಜನ ಲೂಟಿ ಹೊಡಿತಾ ಇದ್ದಾರೆ ಇವರು ಅಂತ. 1,31 ಲಕ್ಷದಲ್ಲಿ 50 ಲಕ್ಷ ಜನಕ್ಕೆ ಹೋಗಿದೆ ಅಂದ್ರೆ ಇನ್ನು 81 ಲಕ್ಷ ಜನದ್ದು ಲೂಟಿ ಹೊಡಿತಾ ಇದ್ದಾರೆ ಕಾಂಗ್ರೆಸ್ ಅವರು. ಬರ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ರಾಜ್ಯಪಾಲ ನಿಜ ನಾವು ನೋಡೋದಾದ್ರೆ ಇಲ್ಲಿ ಹೇಳಿದ್ದಾರೆ ಜಲಜೀವನ್ ಮಿಷನ್, ಇದು ಕಾಂಗ್ರೆಸ್ ಅವ್ರು 8 ತಿಂಗಳ ತಂದಿದ್ದಲ್ಲ. ಬಡವರಿಗೆ ಮನೆ ನಿರ್ಮಾಣ ಮಾಡುವಂತ ಕಾರ್ಯ ಇದು 8 ತಿಂಗಳ ತಗೊಂಬಂದಿದ್ದಲ್ಲ. ಆಮೇಲೆ ಇವರು ರಾಜಸ್ವ ಆಯ್ತು, ಇವಾಗ ಕೇಂದ್ರದಕ್ಕೆ ಇದಕ್ಕೆ ಏನ್ ಬರ್ತಾರೆ, ಇವರೇ ಪ್ರಿಂಟ್ ಮಾಡಿರೋ 2023-24 ಸಾಲಿನ ಬಜೆಟ್ ಅಲ್ಲಿ 50,257 ಕೋಟಿ ರೂಪಾಯಿ ಗ್ರಾಂಟ್ ಇನ್ ಏಡ್ ಮತ್ತೆ ಸೆಂಟ್ರಲ್ ಟ್ಯಾಕ್ಸಸ್ ಇಂದ ಬರಬೇಕು ಅಂತ ತಾವೇ ಪ್ರೆಸೆಂಟ್ ಮಾಡಿರೋ ಬಜೆಟ್ ಅಲ್ಲಿ ಮುದ್ರಣ ಮಾಡಿ ಇಟ್ಕೊಂಡಿರೋಂಥವ್ರು ಯಾರು? ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ್ತಾನೆ. ಆದ್ರೆ ನೀವು ಯಾಕೆ ಹೋಗಿ ಜನತನ್ ಮಂತ್ರಲ್ಲಿ ನಾಟಕ ಮಾಡ್ತಾ ಇದ್ದೀರಾ? ರಾಜ್ಯದ ಪರವಾಗಿ ಹೋರಾಟ ಮಾಡೋದು ಗೌರವ ನಿಮಿಷ. ಸಂಕೀರ್ತ್, ನಿಮ್ಮ ಪಾರ್ಟಿಗೂ ಒಂದು ಪ್ರಶ್ನೆ ಇದೆ. ಸಿಸ್ಟಮ್ಯಾಟಿಕಲಿ ಪ್ರಪೋಸಲ್ ಕೊಟ್ಟಿಲ್ಲ ದುಡ್ಡಿಗೆ ಅಂತ ನೀವು ಹೇಳ್ತೀರಿ. ಇಲ್ಲಿ ಬಂತು ಕಳೆದ ಸೆಪ್ಟೆಂಬರ್ನಲ್ಲಿ ಬರ ಪರಿಹಾರದ ತಂಡ. ನಿಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ನರೇಂದ್ರ ಸಿಂಗ್ ತೋಮರ್ ಬಿಮಾನಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಧಾನಸಭೆಯಲ್ಲಿ ಅವರು ನಿಂತ್ಕೊಂಡಿದ್ದಂಥ ಮನುಷ್ಯ, ಅಭ್ಯರ್ಥಿಯಾಗಿದ್ದಂಥ ಮನುಷ್ಯ, ಅದೇನ್ ಸಿಸ್ಟಮ್ಯಾಟಿಕ್ ಪ್ರಪೋಸಲ್ ನಿಮಗೆ 18,000 ಕೋಟಿ ಬಿಡುಗಡೆ ಮಾಡೋದು? ಅಮಿತ್ ಶಾ ನಿನ್ನೆ ಬಂದು ಹೋದ್ರು. ಅಲ್ಲ, ನಾನು ರಾಜ್ಯದ ಪರವಾಗಿ ನಿಂತು ಮಾತಾಡ್ಬೇಕಾಗತ್ತೆ. ಇಲ್ಲಿ ಕಾಂಗ್ರೆಸ್ ಇರ್ಲಿ, ಕೇಂದ್ರ ಇರ್ಲಿ, ಅಲ್ಲ JDS ಇರ್ಲಿ, ಆಮ್ ಆದ್ಮಿ ಇರ್ಲಿ, ಮತ್ತೊಂದಿರ್ಲಿ, ಮಗದೊಂದಿರ್ಲಿ, ನಾನೊಬ್ಬ ಪತ್ರಕರ್ತನಾಗಿ ರಾಜ್ಯದ ಪರವಾಗಿ ನಿಂತ್ಕೊಂಡು ನಾನು ಮಾತಾಡಲೇಬೇಕಾಗತ್ತೆ. ನಿಮಗೇನು ಬಂದಿರೋದು ಸಮಸ್ಯೆ? 18,000 ಕೋಟಿ ರೂಪಾಯಿ 177 ಕೋಟಿ ರೂಪಾಯಿನ ಬಿಡುಗಡೆ ಮಾಡೋದಕ್ಕೆ? ನಾನೀಗ ಒಂದು ವಿಷಯ ಹೇಳಿದೆ. ನಾವು ಸರ್ಕಾರದಲ್ಲಿದ್ದಾಗ ನೆರೆ ಬಂದಾಗ ಪ್ರತಿ ಹೆಕ್ಟೇರ್ಗೆ ಮಾಡಿದ್ದೇವೆ ನಾವು. ಇವಾಗ ಒಂದು NDRF ಫಂಡ್, ಎಮರ್ಜೆನ್ಸಿ ಫಂಡ್ ಅಂತ 1,470 ಕೋಟಿ ಇರುತ್ತೆ. ಅದನ್ನ ಬಿಡುಗಡೆ ಮಾಡಕ್ಕೆ ಇವರು ಜನರ ಶಾಪ ಅಲ್ಲ, ಇವ್ರಿಗೆ ಜಾನುವಾರು ಶಾಪ ಅಂತ ಇರ್ತದೆ. ನೀವು ಬಿಡುಗಡೆ ಮಾಡಬೇಕಿತ್ತು, ಅದನ್ನು ಕೂಡ ನಾನೀಗ ಎಮರ್ಜೆನ್ಸಿ ಫಂಡ್ ಇದೆ, ದಯಮಾಡಿ ಸಂಕೀರ್ತ್. ನಟರಾಜ್ ಗೌಡ್ರೆ 2,000 ರೂಪಾಯಿ ಕೊಟ್ಬಿಟ್ಟು ನೀವು 5 ಗ್ಯಾರಂಟಿ ಕೊಟ್ಬಿಟ್ಟು ಏನ್ ರೈತರಿಗೆ ನೀವು ಹಿಂಗ್ ಬಿಸಾಕ್ಬೋದು ಅನ್ಕೊಂಡಿದ್ದೀರಾ ಅಂತ ನೇರವಾಗಿ ಅವ್ರನ್ನ ಕೇಳ್ದೋ ಇಲ್ವೋ? ಅದೇ ತರ ನಾನು ಕೇಳ್ತಾ ಇದ್ದೀನಿ. 18,177 ಕೋಟಿ ಕಳೆದ 6 ತಿಂಗಳಿಂದ ಸತಾಯಿಸೋದಕ್ಕೆ ನಿಮಗಿರುವ ಸಿಸ್ಟಮ್ಯಾಟಿಕಲ್ ಲ್ಯಾಬ್ಸ್ ಏನು?
ಈಗ ಒಂದು ರಾಜ್ಯ ಒಂದು ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಗ್ರಾಂಟ್ ಅಂತ NDRF ಅಲ್ಲಿ 1470 ಕೋಟಿ ಇದೆ. ಅದನ್ನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾರು ಇದ್ ಮಾಡ್ಕೊಡ್ಬೇಕು? ಈಗ ಇವರು ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ 1,61,000 ಕೋಟಿ ಮಾತ್ರ ಆಗಿದೆ, 60% ಆಗಿದೆ. ಇವರೇ ಹೇಳಿರೋ ನಿಮ್ಗೆ ಉತ್ತರ ಕೊಡ್ತೇನಲ್ಲ. 1,470 ಕೋಟಿ ರಿಲೀಸ್ ಮಾಡೋದಕ್ಕೆ ಸರ್ಕಾರಕ್ಕೆ ಯಾರು ಆದೇಶ ಕೊಡ್ಬೇಕು? ಸರ್ಕಾರ ಯಾರಿಗೆ ಆದೇಶ ಬಿಡಬೇಕು? ನೋಡಿ, ಇರೋಂತ ಎಮರ್ಜೆನ್ಸಿ ಗ್ರಾಂಟ್ ನ ಬಿಡುಗಡೆ ಮಾಡೋದಕ್ಕೆ ಯಾರ ಆದೇಶ ಬೇಕಾಗಿದೆ? ಯಾಕೆ NDRF ನಾರ್ಮ್ಸ್ ಪ್ರಕಾರ ಇವ್ರು ಬಿಡುಗಡೆ ಮಾಡ್ತಾ ಇಲ್ಲ? ಫಸ್ಟ್ ನೀವು ಆ ಪ್ರಶ್ನೆ ಕೇಳಬೇಕಾಗತ್ತೆ. ಅದಾದ್ಮೇಲೆ 38,000 ಕೋಟಿ ನಾವು ತೆರಿಗೆ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ದಾರೆ. 2,50,000 ಕೋಟಿ ಆಲ್ರೆಡಿ 12,000 ಕೋಟಿ ಡೆಫಿಸಿಟ್ ಇದೆ. ಅದರಲ್ಲಿ ನಾವು ಫೆಬ್ರವರಿ ತಿಂಗಳಲ್ಲಿ ಇದ್ದೀವಿ. ಇವರು ಸಂಗ್ರಹ ಮಾಡಿರೋ ತೆರಿಗೆ ಎಷ್ಟು? NDRF ಅಲ್ಲಿರುವಂತಹ ನೀವು ಯಾಕೆ ಬಿಡುಗಡೆ ಮಾಡ್ತೀರಾ? ನೋಡಿ, ನಾವು ಇದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀನಿ. ಕೇಳಬೇಕಾದ್ರೆ ಕಾಂಗ್ರೆಸ್ ಅವ್ರಿಗೆ. ಗೌಡ್ರೆ, ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಅಧಿಕಾರಿಗಳು 41 ಲಕ್ಷ ಜನಕ್ಕೆ ತಲುಪಿದೆ ಅಂತಾರೆ. ಇಲ್ಲ, ನಿಮ್ಮ ಅಧಿಕಾರಿಗಳಲ್ಲಿ ನನ್ನ ಹತ್ರ ಇದೆ. ಐ ಹ್ಯಾವ್ ದಿ ಕಾಪಿ. ಗೃಹಲಕ್ಷ್ಮಿ ಯೋಜನೆ ಈಗ ನೋಡಿ ಕೇಳಿ ಗೌಡ್ರೆ, 1.2 ಕೋಟಿ ಜನಕ್ಕೆ 11,000 ಕೋಟಿ ರಿಲೀಸ್ ಆಗಿದೆ ಅಂತ ಕಾಂಗ್ರೆಸ್ ಹೇಳುತ್ತೆ. ಆದರೆ 41 ಲಕ್ಷ ಜನಕ್ಕೆ ಮಾತ್ರ ತಲುಪಿದೆ ಅಂತ ನಿಮ್ಮ ಅಧಿಕಾರಿಗಳು ಸೈನ್ ಆಗಿ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ ನಾನು ನಿಮ್ಗೆ ಕೊಡ್ತೀನಿ. ಆಗ್ಬೋದು, ಅದನ್ನ ವೆರಿಫೈ ಮಾಡೋಣ. ಇಲ್ಲ ಕೇಳಿ, ಈಗ ನಮ್ಗೇನ್ ಗೊತ್ತಾ, ಒಟ್ಟಾಲ ಆಯ್ತಾ ಅಲ್ಲಿ? ಇಲ್ಲ, ದುಡ್ಡು ಮುಳುಗೋಯ್ತಾ ಅಲ್ಲಿ? ಕೇಳಿ, ಈಗ ಭ್ರಷ್ಟಾಚಾರ ಆಯ್ತಾ ಅಲ್ಲಿ? ದುಡ್ಡು ತಿಂದ್ರ ಅಲ್ಲಿ? 1,17,00,000 ಕುಟುಂಬಗಳಿಗೆ, ಮಹಿಳೆಯರಿಗೆ ಹೇಳ್ಬೇಡಿ. ನನ್ನ ಹತ್ರ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಆಫ್ ಗವರ್ಮೆಂಟ್ ಆಫ್ ಗೌಡ್ರೆ, ನೀವು ಅದ್ರಲ್ಲಿ ಬರ್ದಿದ್ದೀರಿ. ಅಧಿಕಾರಿಗಳು ಹೇಳ್ತಿರೋದು 41 ಲಕ್ಷ ಜನಕ್ಕೆ ಮಾತ್ರ ದುಡ್ಡು ತಲುಪಿರೋದು. ಗೊತ್ತಿಲ್ಲ ನಮ್ಗೆ ಯಾವ ಅಧಿಕಾರಿ ಹೇಳಿದ್ರೆ ನಿಮ್ಗೆ. ನಿಮ್ಮದೇ ಅಧಿಕಾರಿಗಳು. ಯಾವ ಅಧಿಕಾರಿಗಳು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೇ ಸರ್ಕಾರ ನಡೆಸಿದ್ರೆ ಯಾವ ಅಧಿಕಾರಿ ಹೇಳ್ರಿ, ಹೋಗ್ಲಿ ಅವ್ರಿಗೂ ಮಾಹಿತಿ ನಡೆಸಿರೋದು. ಈಗ ಒಂದು ಅಂಕಿಅಂಶ ನಿಮ್ಗೆ ಹೇಳ್ಬಿಡ್ತೀನಿ. 1,17,00,000 ಮಹಿಳೆಯರಿಗೆ 11,000 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಈಗ ಇಂಪಾರ್ಟೆಂಟ್ ಏನು ಗೊತ್ತಾ, ನೀವು ಇಲ್ಲ ಪರಿವಾರದಲ್ಲಿ ನಿಮ್ಮ ಪ್ರಶ್ನೆ ನಾವು ಕೇಳಿದೀನಿ, ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಯಾಕೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ 6 ತಿಂಗಳಿಂದ? ಒಂದೇ ಒಂದು ಬಿಡಿಗ ರಾಜ್ಯಕ್ಕೆ ಅನ್ಯಾಯ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಚಂದನ್ ಸರ್, ನೀವೊಂದು ಅದ್ಭುತವಾಗಿ ಆರಂಭದಲ್ಲಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ರಿ. ಅದು ನೋಡುಗರಿಗೂ ಒಂದು, ನಾನೇ ಅದೇ ಒಂದು ಜಿಲ್ಲೆಯವನಾದ್ರೂ ಅಲ್ಲಿರೋ ರೈತರುಗಳು ಅದೇ ಮಾತಾಡ್ತಿರ್ತಾರೆ. ನಾವು ಬೋರ್ ಹಾಕಿಸಾಗ ನಮ್ಮ ಒಂದು ಅಂತರ್ಜಲ ಮಟ್ಟ ಈ ಮಟ್ಟಕ್ಕಿದೆ ಅಂತ ಮಾತಾಡ್ತಿದ್ದಾರೆ. ಯಾಕೆಂದ್ರೆ ನೀವು ಅದು ಕರೆಕ್ಟ್ ಒಂದು ಮಾಹಿತಿನ ಕೊಟ್ರಿ ಆರಂಭದಲ್ಲಿ. ಸರ್, ಒಂದು ಎಕರೆಗೆ ಒಂದು 40 ಪಲ್ಲ ರಾಗಿ ಬೆಳೀತಾರೆ ಸರ್. ಒಂದು 40 ಕ್ವಿಂಟಾಲ್, ಒಂದು 40 ಮೂಟೆ ಭತ್ತ ಬೆಳೆಯೋರು ಇರ್ತಾರೆ, ಒಂದು 50 ಟನ್ ಕಬ್ಬು ಬೆಳೆಯೋರು ಇರ್ತಾರೆ. 40 ಪಲ್ಲ ರಾಗಿ ಬೆಳೀತಾರೆ. ನಿಮಗೂ ಗೊತ್ತಿದೆ, ಅದೇ ಭಾಗದಲ್ಲಿರೋದ್ರಿಂದ. ಆಯ್ತಾ ಸರ್? 2,000 ಕೊಡೋದ್ರಿಂದ ಚಿತ್ರದುರ್ಗದ ಒಬ್ಬ ರೈತ ಅದಕ್ಕೆ 500 ರೂಪಾಯಿನ ಸೇರಿಸಿ ಅದೇ ಅಕೌಂಟ್ಗೆ ವಾಪಸ್ ಹಾಕಿದ್ದಾರೆ. 2,000 ರೂಪಾಯಿ ಯಾವ ಅರ್ಥದಲ್ಲಿ ನೀವು ಕೊಡ್ತಿದ್ದೀರಾ ಎಕರೆಗೆ? ನಾನು ಅದನ್ನ ಪೂರ್ಣ ಬಿಡಿಸಿ ನಾನು ಹೇಳಲ್ಲ. ಗೊಬ್ಬರ ಹೇಳ್ತೀನಿ ಸರ್. ಇವರು ಗ್ಯಾರಂಟಿ ಯೋಜನೆ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ದೂರದೃಷ್ಟಿ ಅನ್ನೋದು ಒಬ್ಬ ನಾಯಕನಿಗೆ, ಅದು ಯಾವುದೇ ಪಕ್ಷ ಇರಬೇಕು ಸರ್. ರಾಜ್ಯವನ್ನ ಆಳುವಂತ ಕಡೆ ಬಿದೋಗ್ಲಿರಿ. ಒಂದು 5 ನಿಮಿಷ. ನೀವು ಮತ್ತೆ ನಿಮ್ಮ ಪಕ್ಷ ಸೇರಿ, ನೀವು ಮತ್ತೆ ನಿಮ್ಮ ಮಿತ್ರ ಪಕ್ಷ ಸೇರಿ 18,000 ಕೋಟಿ ರೂಪಾಯಿಗಳನ್ನ ಯಾಕೆ ಬಿಡುಗಡೆ ಮಾಡಿಲ್ಲ? ದಯಮಾಡಿ ಅದಕ್ಕೂ ಉತ್ತರ ಕೊಡಿ. ಆಯ್ತು ಸರ್. ಲೆಟ್ಸ್ ನಾಟ್ ಬಿ ಒನ್ ಸೈಡೆಡ್. ಗ್ಯಾರಂಟಿ ಯೋಜನೆಗಳನ್ನ ಕೇಂದ್ರದ ನಾಯಕರನ್ನ ನಂಬ್ಕೊಂಡು ಇವ್ರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡಿದ್ರೆ, ಅದೇ ಗ್ಯಾರಂಟಿ ನೀವು ನಂಬಿಲ್ಲ ಅಂದ್ರೆ ಬರ ಬಂದಿದೆ, ರೈತರು ಹಿತ ಕಾಪಾಡಿ ಜನರ ಹತ್ರ ಹೋಗಿ ಸಂಪನ್ಮೂಲ ರಾಜ್ಯದ ಹಿತವನ್ನು ಕಾಪಾಡೋ ಸ್ವಾಭಿಮಾನ ಬೇಕು. ರಾಜ್ಯದ ಹಿತ ಇಲ್ಲ, ತೆರಿಗೆ ರಾಜ್ಯದವರು ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ
ನಮ್ಮ ಹಕ್ಕು. ರಾಜಹಿತವನ್ನ ಕಾಪಾಡುವ JDS ಆಗ್ಲಿ, BJP ಬಿಜೆಪಿ ಆಗ್ಲಿ JDS ಕೇಳಿಸ್ಕೊಂಡವ್ರು ಕೌಂಟರ್ ಕೊಡ್ಬೇಕಲ್ಲ ಸರ್. ಇದೇ ಹೇಳ್ತಾರೆ. ಬರ ಪರಿಹಾರ ಇದೆ, 18,000 ಕೋಟಿ ರೂಪಾಯಿ. 18,000 ಕೋಟಿ ರೂಪಾಯಿ ನಾವು ಕೇಳಿರೋದು NDRF ಇಂದ ನಾವು ಚಂದನ್ ಸರ್ ₹2,000 ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳ್ತಾರೆ. ಶಿಕ್ಷಣಕ್ಕೆ ಸರ್ ರೈತರ ಮಕ್ಕಳು ಓದ್ಲಿಕ್ಕೆ ಆಗ್ತಿಲ್ಲ, ಉನ್ನತ ಶಿಕ್ಷಣ ಪಡ್ಲಿಕ್ಕೆ ಆಗ್ತಿಲ್ಲ. ಟ್ಯಾಕ್ಸ್ ಯಾವ ಮಟ್ಟಕ್ಕೆ ದುಬಾರಿ ಮಾಡಿಟ್ಟಿದ್ದಾರೆ ಸರ್ ಇವರು. ಟ್ಯಾಕ್ಸ್ ಮಾಡೋದು GST ಹೌದಾ? GST ಬಗ್ಗೆ ರಾಜ್ಯದಲ್ಲಿ ಒಬ್ಬ ಮನೆ ಬಹಳ ದುರಂತ ಏನು ಅಂತಂದ್ರೆ ನನಗೆ 3 ಪಾರ್ಟಿಗಳಿಂದ ಸರಿಯಾದಂತ ಉತ್ತರ ಸಿಗ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.